ಧಾನ್ಯ ಲಕ್ಷ್ಮಿಯನ್ನ ಭತ್ತದ ಗದ್ದೆಯಿಂದ ಮನೆಗಳಿಗೆ ತುಂಬಿಸಿಕೊಳ್ಳೋದೇ ಈ ಹಬ್ಬದ ವಿಶೇಷ. ಜನಪದ ಕಲೆಗಳು ಅನಾವರಣವಾಗೋದು ಕೂಡ ಇದೇ ಹಬ್ಬದಲ್ಲಿ. ಹಾಗಾದ್ರೆ ಯಾವುದೀ ಹಬ್ಬ ಅಂತೀರಾ? ಈ ಸ್ಟೋರಿ. ಸಾಂಪ್ರದಾಯಿಕ ಉಡುಗೆಯಲ್ಲಿ ಮಿಂಚುತ್ತಿರುವ ಕೊಡವ ಜನತೆ ಕಲರ್ಫುಲ್ ಆಗಿ ಗದ್ದೆಗಳಿಗೆ ತೆರಳಿ ಪೂಜೆ, ಗಾಳಿಯಲ್ಲಿ ಗುಂಡು ಹಾರಿಸಿ ಭತ್ತದ ಗದ್ದೆಯಲ್ಲಿ ಪ್ರಾರ್ಥನೆ, ದೇವರಿಗೂ ಭತ್ತದ ಕದಿರು ಅರ್ಪಣೆ. ಇದು ಕೊಡಗು ಜಿಲ್ಲೆಯ ಹುತ್ತರಿ ಹಬ್ಬದ ಸಂಭ್ರಮ. ಕೊಡಗಿನ ಮನೆ ಮನೆಗಳಲ್ಲಿ ಹುತ್ತರಿ ಹಬ್ಬದ ಸಂಭ್ರಮ. ನಿಜ, ಕೊಡಗು ಜಿಲ್ಲಾದ್ಯಂತ ಹುತ್ತರಿ ಹಬ್ಬದ ಸಂಭ್ರಮ ಮನೆ ಮಾಡಿದೆ. ಕೊಡಗಿನ ಸುಗ್ಗಿ ಹಬ್ಬ ಎಂದೇ ಹೆಸರಾಗಿರೋ ಹುತ್ತರಿ ಹಬ್ಬವನ್ನ ಕೊಡವ ಜನರು ಕಲರ್ಫುಲ್ ಆಗಿ ಆಚರಿಸುತ್ತಿದ್ದಾರೆ. ಪ್ರತಿ ಮನೆಗಳಲ್ಲಿ ದೇವಾಲಯಗಳಲ್ಲಿ ವಿಶೇಷವಾಗಿ ಹಬ್ಬವನ್ನ ಆಚರಿಸಿ ಸಂಭ್ರಮಿಸುತ್ತಿದ್ದಾರೆ. ಅಂದ ಹಾಗೆ ಹುತ್ತರಿ ಎಂದರೆ ಹೊಸ ಹಕ್ಕಿ ಎಂದರ್ಥ. ಕೊಡಗಿನಲ್ಲಿ ಇದು ಪುತ್ತರಿ ಹಬ್ಬ ಎಂದೇ ಫೇಮಸ್. ಒಂದು ಶುಭ ಮುಹೂರ್ತದಲ್ಲಿ ಭತ್ತದ ಗದ್ದೆಯಿಂದ ಧಾನ್ಯ ಲಕ್ಷ್ಮಿಯನ್ನ ವಿಜೃಂಭಣೆಯಿಂದ ಮನೆಗೆ ತಂದು ತುಂಬಿಸಿಕೊಳ್ಳುವುದೇ ಹಬ್ಬದ ವಿಶೇಷ. ಕೇರಳದ ಓಣಂ ಹಬ್ಬ ಕಳೆದು ಸರಿಯಾಗಿ 3 ತಿಂಗಳಲ್ಲಿ ಈ ಹಬ್ಬ ಆಚರಿಸಲಾಗುತ್ತೆ. ಜಿಲ್ಲೆಯ ಹಲವೆಡೆ ಹಗಲಲ್ಲಿ ಆಚರಿಸಿದ್ರೆ ಕೆಲವೆಡೆ ರಾತ್ರಿ ಆಚರಿಸ್ತಾರೆ. ದೀಪಾವಳಿಯಂತೆ ಪಟಾಕಿ ಸಿಡಿಸಿ ಸಂಭ್ರಮಿಸ್ತಾರೆ. ಕೊಡಗಿನಾದ್ಯಂತ ನಡೆಯುವ ಸುಗ್ಗಿ ಹಬ್ಬ ಪುತ್ತರಿಯ ಮರುದಿನದ ಕಾರ್ಯಕ್ರಮ ಮಡಿಕೇರಿ ಕೋಟೆ ಆವರಣದಲ್ಲಿ ನಡೀತಾ ಇದೆ. ಈ ಕಾರ್ಯಕ್ರಮವನ್ನು ಹೆಬ್ಬೆಟ್ಟಗೇರಿ ಗ್ರಾಮದ ಪಾಂಡ್ಯರ ಕುಟುಂಬಸ್ಥರು, ಓಂಕಾರೇಶ್ವರ ದೇವಾಲಯದ ಆಡಳಿತ ಮಂಡಳಿ, ಮಡಿಕೇರಿಯ ಕೊಡವ ಸಮಾಜ ಇವರ ಸಂಯುಕ್ತ ಆಶ್ರಯದಲ್ಲಿ ಅರಮನೆ ಆವರಣದಲ್ಲಿ ನಡೆಸ್ತಾ ಇದ್ದೇವೆ. ಮನೆಗಳಲ್ಲಿ ಹುತ್ತರಿ ಹಬ್ಬ ಆಚರಿಸೋಕೆ ಮೊದಲು ಗ್ರಾಮದ ದೇವಾಲಯಗಳಲ್ಲಿ ಕಾರ್ಯಕ್ರಮ ನಡೆಯುತ್ತೆ. ಮಡಿಕೇರಿಯ ಓಂಕಾರೇಶ್ವರ ದೇವಾಲಯದಲ್ಲಿ ದೇವಾಲಯ ಸಮಿತಿ ಹಾಗೂ ಕೊಡವ ಸಮಾಜಗಳ ಸಹಯೋಗದಲ್ಲಿ ರಾತ್ರಿ ಹುತ್ತರಿ ಹಬ್ಬ ಆಚರಿಸಲಾಯಿತು. ಸಾಕಷ್ಟು ಜನರು ಹಬ್ಬದಲ್ಲಿ ಪಾಲ್ಗೊಂಡು ಭತ್ತದ ಕದಿರನ್ನು ಮನೆಗಳಿಗೆ ತೆಗೆದುಕೊಂಡು ಹೋಗಿ ಸಂಭ್ರಮಿಸಿದ್ರು. ಹುತ್ತರಿ ಹಬ್ಬ ಅಂದರೆ ನಮಗೆ ತುಂಬ ಖುಷಿ ಕೊಡುವಂಥದ್ದೊಂದು, ಅಂದರೆ ನಮಗೆ ದೊಡ್ಡ ಹಬ್ಬ ಅಂತಲೇ ಹೇಳ್ಬೋದು. ಹುತ್ತರಿ ಹಬ್ಬ ಎಲ್ಲರೂ ಒಟ್ಟಿಗೆ ದೊಡ್ಡ ಮನೆಯಲ್ಲಿ ಸೇರಿ ಕದರೆಲ್ಲ ತೆಗೆದು ಅದು ಏನು ಎಲ್ಲ ಮಾಡುವಂಥದ್ದು ಏನು ಕೆಲಸ ಇರುತ್ತೆ ಅದನ್ನೆಲ್ಲ ನಾವು ಮಾಡಿಕೊಂಡು ಬರ್ತಾ ಇದ್ದೀವಿ. ಸೊ ತುಂಬ ಖುಷಿ ಆಗುತ್ತೆ. ಕೊಡಗಿನ ಮನೆಗಳಲ್ಲಿ ಹುತ್ತರಿ ಹಬ್ಬದ ಸಂಭ್ರಮ ಸಡಗರ ಜೋರಾಗಿದೆ. ಮುಂದಿನ 5 ದಿನಗಳ ಕಾಲ ಕೊಡಗು ಜಿಲ್ಲಾದ್ಯಂತ ಹಬ್ಬದ ಪ್ರಯುಕ್ತ ಜಾನಪದ ಕಲೆಗಳ ಅನಾವರಣವಾಗಲಿದೆ. ಅನುಕಾರ್ಯಪ್ಪ, ಬೆಳ್ಳೂರು, ರಿಪಬ್ಲಿಕ್ ಕನ್ನಡ, ಕೊಡಗು. ಧಾನ್ಯ ಲಕ್ಷ್ಮಿಯನ್ನ ಭತ್ತದ ಗದ್ದೆಯಿಂದ ಮನೆಗಳಿಗೆ ತುಂಬಿಸಿಕೊಳ್ಳೋದೇ ಈ ಹಬ್ಬದ ವಿಶೇಷ. ಜನಪದ ಕಲೆಗಳು ಅನಾವರಣವಾಗೋದು ಕೂಡ ಇದೇ ಹಬ್ಬದಲ್ಲಿ. ಹಾಗಾದ್ರೆ ಯಾವುದೀ ಹಬ್ಬ ಅಂತೀರಾ? ಈ ಸ್ಟೋರಿ. ಸಾಂಪ್ರದಾಯಿಕ ಉಡುಗೆಯಲ್ಲಿ ಮಿಂಚುತ್ತಿರುವ ಕೊಡವ ಜನತೆ ಕಲರ್ಫುಲ್ ಆಗಿ ಗದ್ದೆಗಳಿಗೆ ತೆರಳಿ ಪೂಜೆ, ಗಾಳಿಯಲ್ಲಿ ಗುಂಡು ಹಾರಿಸಿ ಭತ್ತದ ಗದ್ದೆಯಲ್ಲಿ ಪ್ರಾರ್ಥನೆ, ದೇವರಿಗೂ ಭತ್ತದ ಕದಿರು ಅರ್ಪಣೆ. ಇದು ಕೊಡಗು ಜಿಲ್ಲೆಯ ಹುತ್ತರಿ ಹಬ್ಬದ ಸಂಭ್ರಮ. ಕೊಡಗಿನ ಮನೆಗಳಲ್ಲಿ ಹುತ್ತರಿ ಹಬ್ಬದ ಸಂಭ್ರಮ. ನಿಜ, ಕೊಡಗು ಜಿಲ್ಲಾದ್ಯಂತ ಹುತ್ತರಿ ಹಬ್ಬದ ಸಂಭ್ರಮ ಮನೆ ಮಾಡಿದೆ. ಕೊಡಗಿನ ಸುಗ್ಗಿ ಹಬ್ಬ ಎಂದೇ ಹೆಸರಾಗಿರೋ ಹುತ್ತರಿ ಹಬ್ಬವನ್ನ ಕೊಡವ ಜನರು ಕಲರ್ಫುಲ್ ಆಗಿ ಆಚರಿಸುತ್ತಿದ್ದಾರೆ. ಪ್ರತಿ ಮನೆಗಳಲ್ಲಿ ದೇವಾಲಯಗಳಲ್ಲಿ ವಿಶೇಷವಾಗಿ ಹಬ್ಬವನ್ನ ಆಚರಿಸಿ ಸಂಭ್ರಮಿಸುತ್ತಿದ್ದಾರೆ. ಅಂದ ಹಾಗೆ ಹುತ್ತರಿ ಎಂದರೆ ಹೊಸ ಹಕ್ಕಿ ಎಂದರ್ಥ. ಕೊಡಗಿನಲ್ಲಿ ಇದು ಪುತ್ತರಿ ಹಬ್ಬ ಎಂದೇ ಫೇಮಸ್. ಒಂದು ಶುಭ ಮುಹೂರ್ತದಲ್ಲಿ ಭತ್ತದ ಗದ್ದೆಯಿಂದ ಧಾನ್ಯ ಲಕ್ಷ್ಮಿಯನ್ನ ವಿಜೃಂಭಣೆಯಿಂದ ಮನೆಗೆ ತಂದು ತುಂಬಿಸಿಕೊಳ್ಳುವುದೇ ಹಬ್ಬದ ವಿಶೇಷ. ಕೇರಳದ ಓಣಂ ಹಬ್ಬ ಕಳೆದು ಸರಿಯಾಗಿ 3 ತಿಂಗಳಲ್ಲಿ ಈ ಹಬ್ಬ ಆಚರಿಸಲಾಗುತ್ತೆ. ಜಿಲ್ಲೆಯ ಹಲವೆಡೆ ಹಗಲಲ್ಲಿ ಆಚರಿಸಿದ್ರೆ ಕೆಲವೆಡೆ ರಾತ್ರಿ ಆಚರಿಸ್ತಾರೆ. ದೀಪಾವಳಿಯಂತೆ ಪಟಾಕಿ ಸಿಡಿಸಿ ಸಂಭ್ರಮಿಸ್ತಾರೆ. ಕೊಡಗಿನಾದ್ಯಂತ ನಡೆಯುವ ಸುಗ್ಗಿ ಹಬ್ಬ
ಪುತ್ತರಿಯ ಮರುದಿನದ ಕಾರ್ಯಕ್ರಮ ಮಡಿಕೇರಿ ಕೋಟೆ ಆವರಣದಲ್ಲಿ ನಡೀತಾ ಇದೆ. ಈ ಕಾರ್ಯಕ್ರಮವನ್ನು ಹೆಬ್ಬೆಟ್ಟಗೇರಿ ಗ್ರಾಮದ ಪಾಂಡ್ಯರ ಕುಟುಂಬಸ್ಥರು, ಓಂಕಾರೇಶ್ವರ ದೇವಾಲಯದ ಆಡಳಿತ ಮಂಡಳಿ, ಮಡಿಕೇರಿಯ ಕೊಡವ ಸಮಾಜ ಇವರ ಸಂಯುಕ್ತ ಆಶ್ರಯದಲ್ಲಿ ಅರಮನೆ ಆವರಣದಲ್ಲಿ ನಡೆಸ್ತಾ ಇದ್ದೇವೆ. ಮನೆಗಳಲ್ಲಿ ಹುತ್ತರಿ ಹಬ್ಬ ಆಚರಿಸೋಕೆ ಮೊದಲು ಗ್ರಾಮದ ದೇವಾಲಯಗಳಲ್ಲಿ ಕಾರ್ಯಕ್ರಮ ನಡೆಯುತ್ತೆ. ಮಡಿಕೇರಿಯ ಓಂಕಾರೇಶ್ವರ ದೇವಾಲಯದಲ್ಲಿ ದೇವಾಲಯ ಸಮಿತಿ ಹಾಗೂ ಕೊಡವ ಸಮಾಜಗಳ ಸಹಯೋಗದಲ್ಲಿ ರಾತ್ರಿ ಹುತ್ತರಿ ಹಬ್ಬ ಆಚರಿಸಲಾಯಿತು. ಸಾಕಷ್ಟು ಜನರು ಹಬ್ಬದಲ್ಲಿ ಪಾಲ್ಗೊಂಡು ಭತ್ತದ ಕದಿರನ್ನು ಮನೆ ಮನೆಗಳಿಗೆ ತೆಗೆದುಕೊಂಡು ಹೋಗಿ ಸಂಭ್ರಮಿಸಿದ್ರು. ಹುತ್ತರಿ ಹಬ್ಬ ಅಂದರೆ ನಮಗೆ ತುಂಬ ಖುಷಿ ಕೊಡುವಂಥದ್ದೊಂದು, ಅಂದರೆ ನಮಗೆ ದೊಡ್ಡ ಹಬ್ಬ ಅಂತಲೇ ಹೇಳ್ಬೋದು ಹುತ್ತರಿ ಹಬ್ಬ. ಎಲ್ಲರೂ ಒಟ್ಟಿಗೆ ದೊಡ್ಡ ಮನೆಯಲ್ಲಿ ಸೇರಿ ಕದರೆಲ್ಲ ತೆಗೆದು ಅದು ಏನು ಎಲ್ಲ ಮಾಡುವಂಥದ್ದು ಏನು ಕೆಲಸ ಇರುತ್ತೆ ಅದನ್ನೆಲ್ಲ ನಾವು ಮಾಡಿಕೊಂಡು ಬರ್ತಾ ಇದ್ದೀವಿ. ಸೊ ತುಂಬ ಖುಷಿ ಆಗುತ್ತೆ. ಕೊಡಗಿನ ಮನೆ ಮನೆಗಳಲ್ಲಿ ಹುತ್ತರಿ ಹಬ್ಬದ ಸಂಭ್ರಮ ಸಡಗರ ಜೋರಾಗಿದೆ. ಮುಂದಿನ 5 ದಿನಗಳ ಕಾಲ ಕೊಡಗು ಜಿಲ್ಲಾದ್ಯಂತ ಹಬ್ಬದ ಪ್ರಯುಕ್ತ ಜಾನಪದ ಕಲೆಗಳ ಅನಾವರಣವಾಗಲಿದೆ. ಅನುಕಾರ್ಯಪ್ಪ, ಬೆಳ್ಳೂರು, ರಿಪಬ್ಲಿಕ್ ಕನ್ನಡ, ಕೊಡಗು. ಧಾನ್ಯ ಲಕ್ಷ್ಮಿಯನ್ನ ಭತ್ತದ ಗದ್ದೆಯಿಂದ ಮನೆಗಳಿಗೆ ತುಂಬಿಸಿಕೊಳ್ಳೋದೇ ಈ ಹಬ್ಬದ ವಿಶೇಷ. ಜನಪದ ಕಲೆಗಳು ಅನಾವರಣವಾಗೋದು ಕೂಡ ಇದೇ ಹಬ್ಬದಲ್ಲಿ. ಹಾಗಾದ್ರೆ ಯಾವುದೀ ಹಬ್ಬ ಅಂತೀರಾ? ಈ ಸ್ಟೋರಿ. ಸಾಂಪ್ರದಾಯಿಕ ಉಡುಗೆಯಲ್ಲಿ ಮಿಂಚುತ್ತಿರುವ ಕೊಡವ ಜನತೆ ಕಲರ್ಫುಲ್ ಆಗಿ ಗದ್ದೆಗಳಿಗೆ ತೆರಳಿ ಪೂಜೆ, ಗಾಳಿಯಲ್ಲಿ ಗುಂಡು ಹಾರಿಸಿ ಭತ್ತದ ಗದ್ದೆಯಲ್ಲಿ ಪ್ರಾರ್ಥನೆ, ದೇವರಿಗೂ ಭತ್ತದ ಕದಿರು ಅರ್ಪಣೆ. ಇದು ಕೊಡಗು ಜಿಲ್ಲೆಯ ಹುತ್ತರಿ ಹಬ್ಬದ ಸಂಭ್ರಮ. ಕೊಡಗಿನ ಮನೆ ಮನೆಗಳಲ್ಲಿ ಹುತ್ತರಿ ಹಬ್ಬದ ಸಂಭ್ರಮ. ನಿಜ, ಕೊಡಗು ಜಿಲ್ಲಾದ್ಯಂತ ಹುತ್ತರಿ ಹಬ್ಬದ ಸಂಭ್ರಮ ಮನೆ ಮಾಡಿದೆ. ಕೊಡಗಿನ ಸುಗ್ಗಿ ಹಬ್ಬ ಎಂದೇ ಹೆಸರಾಗಿರೋ ಹುತ್ತರಿ ಹಬ್ಬವನ್ನ ಕೊಡವ ಜನರು ಕಲರ್ಫುಲ್ ಆಗಿ ಆಚರಿಸುತ್ತಿದ್ದಾರೆ. ಪ್ರತಿ ಮನೆಗಳಲ್ಲಿ ದೇವಾಲಯಗಳಲ್ಲಿ ವಿಶೇಷವಾಗಿ ಹಬ್ಬವನ್ನ ಆಚರಿಸಿ ಸಂಭ್ರಮಿಸುತ್ತಿದ್ದಾರೆ. ಅಂದ ಹಾಗೆ ಹುತ್ತರಿ ಎಂದರೆ ಹೊಸ ಹಕ್ಕಿ ಎಂದರ್ಥ. ಕೊಡಗಿನಲ್ಲಿ ಇದು ಪುತ್ತರಿ ಹಬ್ಬ ಎಂದೇ ಫೇಮಸ್. ಒಂದು ಶುಭ ಮುಹೂರ್ತದಲ್ಲಿ ಭತ್ತದ ಗದ್ದೆಯಿಂದ ಧಾನ್ಯ ಲಕ್ಷ್ಮಿಯನ್ನ ವಿಜೃಂಭಣೆಯಿಂದ ಮನೆಗೆ ತಂದು ತುಂಬಿಸಿಕೊಳ್ಳುವುದೇ ಹಬ್ಬದ ವಿಶೇಷ. ಕೇರಳದ ಓಣಂ ಹಬ್ಬ ಕಳೆದು ಸರಿಯಾಗಿ 3 ತಿಂಗಳಲ್ಲಿ ಈ ಹಬ್ಬ ಆಚರಿಸಲಾಗುತ್ತೆ. ಜಿಲ್ಲೆಯ ಹಲವೆಡೆ ಹಗಲಲ್ಲಿ ಆಚರಿಸಿದ್ರೆ ಕೆಲವೆಡೆ ರಾತ್ರಿ ಆಚರಿಸ್ತಾರೆ. ದೀಪಾವಳಿಯಂತೆ ಪಟಾಕಿ ಸಿಡಿಸಿ ಸಂಭ್ರಮಿಸ್ತಾರೆ. ಕೊಡಗಿನಾದ್ಯಂತ ನಡೆಯುವ ಸುಗ್ಗಿ ಹಬ್ಬ ಪುತ್ತರಿಯ ಮರುದಿನದ ಕಾರ್ಯಕ್ರಮ ಮಡಿಕೇರಿ ಕೋಟೆ ಆವರಣದಲ್ಲಿ ನಡೀತಾ ಇದೆ. ಈ ಕಾರ್ಯಕ್ರಮವನ್ನು ಹೆಬ್ಬೆಟ್ಟಗೇರಿ ಗ್ರಾಮದ ಪಾಂಡ್ಯರ ಕುಟುಂಬಸ್ಥರು, ಓಂಕಾರೇಶ್ವರ ದೇವಾಲಯದ ಆಡಳಿತ ಮಂಡಳಿ, ಮಡಿಕೇರಿಯ ಕೊಡವ ಸಮಾಜ ಇವರ ಸಂಯುಕ್ತ ಆಶ್ರಯದಲ್ಲಿ ಅರಮನೆ ಆವರಣದಲ್ಲಿ ನಡೆಸ್ತಾ ಇದ್ದೇವೆ. ಮನೆಗಳಲ್ಲಿ ಹುತ್ತರಿ ಹಬ್ಬ ಆಚರಿಸೋಕೆ ಮೊದಲು ಗ್ರಾಮದ ದೇವಾಲಯಗಳಲ್ಲಿ ಕಾರ್ಯಕ್ರಮ ನಡೆಯುತ್ತೆ. ಮಡಿಕೇರಿಯ ಓಂಕಾರೇಶ್ವರ ದೇವಾಲಯದಲ್ಲಿ ದೇವಾಲಯ ಸಮಿತಿ ಹಾಗೂ ಕೊಡವ ಸಮಾಜಗಳ ಸಹಯೋಗದಲ್ಲಿ ರಾತ್ರಿ ಹುತ್ತರಿ ಹಬ್ಬ ಆಚರಿಸಲಾಯಿತು. ಸಾಕಷ್ಟು ಜನರು ಹಬ್ಬದಲ್ಲಿ ಪಾಲ್ಗೊಂಡು ಭತ್ತದ ಕದಿರನ್ನು ಮನೆ ಮನೆಗಳಿಗೆ ತೆಗೆದುಕೊಂಡು ಹೋಗಿ ಸಂಭ್ರಮಿಸಿದ್ರು. ಹುತ್ತರಿ ಹಬ್ಬ ಅಂದರೆ ನಮಗೆ ತುಂಬ ಖುಷಿ ಕೊಡುವಂಥದ್ದೊಂದು, ಅಂದರೆ ನಮಗೆ ದೊಡ್ಡ ಹಬ್ಬ ಅಂತಲೇ ಹೇಳ್ಬೋದು ಹುತ್ತರಿ ಹಬ್ಬ. ಎಲ್ಲರೂ ಒಟ್ಟಿಗೆ ದೊಡ್ಡ ಮನೆಯಲ್ಲಿ ಸೇರಿ ಕದರೆಲ್ಲ ತೆಗೆದು ಅದು ಏನು ಎಲ್ಲ ಮಾಡುವಂಥದ್ದು ಏನು ಕೆಲಸ ಇರುತ್ತೆ ಅದನ್ನೆಲ್ಲ ನಾವು ಮಾಡಿಕೊಂಡು ಬರ್ತಾ ಇದ್ದೀವಿ. ಸೊ ತುಂಬ ಖುಷಿ ಆಗುತ್ತೆ. ಕೊಡಗಿನ ಮನೆ ಮನೆಗಳಲ್ಲಿ ಹುತ್ತರಿ ಹಬ್ಬದ ಸಂಭ್ರಮ ಸಡಗರ ಜೋರಾಗಿದೆ. ಮುಂದಿನ 5 ದಿನಗಳ ಕಾಲ ಕೊಡಗು ಜಿಲ್ಲಾದ್ಯಂತ ಹಬ್ಬದ ಪ್ರಯುಕ್ತ ಜಾನಪದ ಕಲೆಗಳ ಅನಾವರಣವಾಗಲಿದೆ. ಅನುಕಾರ್ಯಪ್ಪ, ಬೆಳ್ಳೂರು, ರಿಪಬ್ಲಿಕ್ ಕನ್ನಡ, ಕೊಡಗು.